ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಉದ್ಘಾಟನಾ ವರ್ಷದಲ್ಲಿ ರಾಜಸ್ಥಾನ ರಾಯಲ್ಸ್ ನಾಯಕನಾಗಿ ಕಪ್ಪನ್ನು ಎತ್ತಿದ ಮಾಜಿ ಕ್ರಿಕೆಟರ್ ಶೇನ್ ವಾರ್ನ್ ಅವರು ತಮ್ಮ ನೆಚ್ಚಿನ ಆಲ್ ಟೈಮ್ 11 ಜನರ ಹೆಸರನ್ನು ಪ್ರಕಟಿಸಿರುವಂಥದ್ದು. ಚೆನ್ನೈ ತಂಡದ ನಾಯಕನಾಗಿದ್ದಂಥ MS ಧೋನಿ ಅವರು ಈ ತಂಡದ ನಾಯಕರಾಗಿದ್ದು ಪ್ರಮುಖ ಸ್ಟಾರ್ ಆಟಗಾರರನ್ನು ಕಡೆಗಣಿಸಲಾಗಿದೆ ಎನ್ನಲಾಗ್ತಿದೆ. IPL ಅತ್ಯಧಿಕ ವೈಯಕ್ತಿಕ ರನ್ನನ್ನು ಗಳಿಕೆ ಮಾಡಿರುವಂಥ ಹಾಲಿ ಗುಜರಾತ್ನ ನಾಯಕ ಸುರೇಶ್ ರೈನಾ ಅವರನ್ನು ಆಯ್ಕೆ ಮಾಡಿಲ್ಲ. ಉಳಿದಂತೆ 4 ವಿದೇಶಿ ಆಟಗಾರರು ಸೇರಿದಂತೆ ಕಳೆದ 10 ವರ್ಷಗಳಲ್ಲಿ IPL ಕಂಡ ಉತ್ತಮ ಆಟಗಾರರನ್ನು ತಮ್ಮ ತಂಡದಲ್ಲಿ ಆಯ್ಕೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಈ ತಂಡದಲ್ಲಿ ಯಾವ ಆಟಗಾರರಿದ್ದಾರೆ ಅಂತ ನಾವು ನೋಡೋದಾದ್ರೆ, ವೆಸ್ಟ್ ಇಂಡೀಸ್ ತಂಡದ ಕ್ರಿಸ್ ಗೇಲ್ ಅವರು ಸದ್ಯ ಅವರು RCB ತಂಡದಲ್ಲಿ ಆಡ್ತಾ ಇದ್ದಾರೆ. ಇನ್ನು ನ್ಯೂಜಿಲೆಂಡ್ನ ಬ್ರೆಂಡನ್ ಮೆಕ್ಲಮ್ ಇವರು ಗುಜರಾತ್ ತಂಡದಲ್ಲಿ ಆಡ್ತಾರೆ. ಇನ್ನು ಮೂರನೇದಾಗಿ ಜಾಕ್ ಕಾಲಿಸ್ ಅವರು, ಇವರು ದಕ್ಷಿಣ ಆಫ್ರಿಕಾದವರು ಮತ್ತು ಕಲ್ಕತ್ತಾ ತಂಡದ ಕೋಚ್ ಆಗಿದ್ದಾರೆ ಈಗ. ಮತ್ತು ವಿರಾಟ್ ಕೊಹ್ಲಿ ನಮ್ಮ ಭಾರತದವರನ್ನೇ ಮತ್ತು ಬೆಂಗಳೂರು ತಂಡದ ನಾಯಕ. ನೆಕ್ಸ್ಟ್ ರೋಹಿತ್ ಶರ್ಮಾ ಅವರು ಭಾರತದವರೇ, ಮುಂಬೈ ಇಂಡಿಯನ್ಸ್ನ ನಾಯಕ. ಯುವರಾಜ್ ಸಿಂಗ್ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಆಟಗಾರರಾಗಿರುವಂಥ ಯುವರಾಜ್ ಸಿಂಗ್ ಅವರಿಗೆ 6ನೇ ಸ್ಥಾನವನ್ನು ನೀಡಿದ್ದಾರೆ. ಇನ್ನು ನಾಯಕನಾಗಿ MS ಧೋನಿ ಇವರು ಪುಣೆ ತಂಡವನ್ನು ಪ್ರತಿನಿಧಿಸ್ತಾರೆ. ಇನ್ನು ಸ್ಪಿನ್ನರ್ ಸ್ಥಾನಕ್ಕೆ ರವೀಂದ್ರ ಜಡೇಜಾ ಅವರು, ಇವರು ಗುಜರಾತ್ ತಂಡವನ್ನು ಪ್ರತಿನಿಧಿಸ್ತಾರೆ ಮತ್ತು ಹರ್ಭಜನ್ ಸಿಂಗ್ ಮುಂಬೈ ತಂಡದಲ್ಲಿ ಆಡ್ತಾರೆ. ಲಾಸಿತ್ ಮಲ್ಲಿಂಗ ಅವರು ಶ್ರೀಲಂಕಾ ಆಟಗಾರ, ಮುಂಬೈ ತಂಡವನ್ನು ಪ್ರತಿನಿಧಿಸ್ತಾರೆ. ಇನ್ನು ಉಮೇಶ್ ಯಾದವ್ ಅವರು, ಇವರು KKR ತಂಡದ ಬೌಲರ್ ಆಗಿದ್ದು ಈ 11 ಜನರನ್ನು ಆಯ್ಕೆ ಮಾಡಿದ್ದಾರೆ ಶೇನ್ ವಾರ್ನ್ ಅವರು. ಇದರಲ್ಲಿ ನಾವು ಒಂದು ನೋಡಬೇಕಾಗುತ್ತೆ ಏನು ಅಂದರೆ, ರವಿಚಂದ್ರನ್ ಅಶ್ವಿನ್ ಮತ್ತು ಸುರೇಶ್ ರೈನಾ ಅವರಿಗೆ ಸ್ಥಾನವನ್ನು ನೀಡಿಲ್ಲ. ಅದು ಅವರ ವೈಯಕ್ತಿಕ ಒಂದು ಡಿಸಿಷನ್ ಆಗಿರೋದ್ರಿಂದ ಅದನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಆಗಲ್ಲ. ನಿಮಗೆ ಅನ್ಸುತ್ತೆ ಒಂದು ಶೇನ್ ವಾರ್ನ್ ಅವರ ಒಂದು ನೆಚ್ಚಿನ ಆಲ್ ಟೈಮ್ 11 ಒಂದು ಪಟ್ಟಿಯ ಬಗ್ಗೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.